ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇರಾನ್ ಒಳಗಿನ ಆಂತರಿಕ ಸಂಘರ್ಷ ಇದೀಗ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಹಂತವನ್ನ ಹೋಗಿ ತಲುಪುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದರ ನಡುವೆ ಭಾರತದವರು ಯಾರ್ಯಾರು ಇರಾನ್ನಲ್ಲಿ ಇದ್ದಾರೋ ಅಂಥವರಿಗೆ ರಾಯಭಾರ ಕಚೇರಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಈ ಕ್ಷಣವೇ ಇರಾನ್ನನ್ನ ತೊರೆಯಿರಿ. ಅಲ್ಲಿ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ, ಹಿಂಸೆ ಜಾಸ್ತಿ ಆಗ್ತಿದೆ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗುವಂತಹ ಸ್ಥಿತಿ ಇದೆ. ಹೀಗಾಗಿ ತಕ್ಷಣವೇ ಇರಾನ್ನನ್ನು ತೊರೆಯಿರಿ ಎನ್ನುವ ರೀತಿಯಲ್ಲಿ ರಾಯಭಾರ ಕಚೇರಿ ಇದೀಗ ಎರಡನೇ ಬಾರಿಗೆ ಭಾರತೀಯರಿಗೆ ಸಲಹೆಯನ್ನ ಕೊಡ್ತಾ ಇದೆ. ಹೀಗಾಗಿ ಆ ಸಲಹೆಯನ್ನ ಭಾರತೀಯರು ಗಂಭೀರವಾಗಿ ಪರಿಗಣಿಸಲೇಬೇಕಾಗಿದೆ. ಇರಾನ್ನನ್ನ ಈ ಕ್ಷಣವೇ ತೊರೆಯಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಇರಾನ್ನಲ್ಲಿ ಹಿಂಸೆ ಜಾಸ್ತಿ ಆಗಿಬಿಟ್ರೆ ಅಥವಾ ಯುದ್ಧದ ವಾತಾವರಣ ಏನಾದ್ರು ನಿರ್ಮಾಣ ಆಗಿಬಿಟ್ರೆ ಅಲ್ಲಿಂದ ಭಾರತೀಯರನ್ನ ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳೋದೇ ಸವಾಲಾಗಿಬಿಡುತ್ತೆ. ಹಿಂದೆ ರಷ್ಯಾದಲ್ಲಿ, ಯುಕ್ರೇನ್ನಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಇಂತಹ ಪರಿಸ್ಥಿತಿಯನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಹೀಗಾಗಿ ಈಗಲೇ ಎಚ್ಚೆತ್ತುಕೊಳ್ಳಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಅಮೆರಿಕವೂ ಕೂಡ ಅದೇ ರೀತಿಯಾಗಿ ಅಮೆರಿಕನ್ನರಿಗೆ, ಇರಾನ್ನಲ್ಲಿರುವಂತಹ ಅಮೆರಿಕನ್ನರಿಗೆ ಸೂಚನೆಯನ್ನು ಕೊಟ್ಟಿತ್ತು, ನೀವೆಲ್ಲರೂ ಕೂಡ ಗಮನಿಸಿರಬಹುದು. ಇದು ಒಂದು. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿಯವರೆಗೆ ಪ್ರತಿಭಟನೆಯಲ್ಲಿ ಅಮೆರಿಕ ಹೇಳ್ತಿರುವಂತ ಅಂಕಿ ಸಂಖ್ಯೆ ಇದು 2,500 ಮಂದಿ ಸಾವನ್ನಪ್ಪಿದ್ದಾರಂತೆ. 2,500 ಮಂದಿ ನಾಗರಿಕರು ಸಾವನ್ನಪ್ಪಿದ್ದಾರೆ ಸೇನೆ ಗುಂಡಿನ ದಾಳಿಯನ್ನು ನಡೆಸ್ತಾ ಇರುವಂತಹ ಕಾರಣಕ್ಕಾಗಿ. 2,500 ಅಂದ್ರೆ ಇದು ಸಾಮಾನ್ಯವಾದಂತಹ ಸಂಖ್ಯೆ ಅಂತೂ ಅಲ್ಲವೇ ಅಲ್ಲ. ಇದು ಒಂದು ವಿಚಾರ. ಇನ್ನೊಂದು ಕಡೆಯಿಂದ ಅವರ ಭದ್ರತಾ ಪಡೆಯವರು ಅಥವಾ ಸೇನೆಯವರು ಏನಿದ್ದಾರೆ, ಇರಾನ್ನ ಸೇನೆಯವರು, ಅದರಲ್ಲಿ 100 ಮಂದಿ ಸಾವನ್ನಪ್ಪಿದ್ದಾರೆ. ಅವರ ಸಾಮೂಹಿಕ ಅಂತ್ಯಕ್ರಿಯೆಯನ್ನು ಕೂಡ ಇವತ್ತು ನೆರವೇರಿಸಲಾಗಿದೆ. ಇನ್ನೊಂದು ಕಡೆಯಿಂದ ಖಮೇನಿ ಬೆಂಬಲಿಗರು ಕೂಡ, ಅಯೋತುಲ್ಲಾ ಖಮೇನಿ ಸರ್ವಾಧಿಕಾರಿ ಅಥವಾ ಸುಪ್ರೀಂ ಲೀಡರ್ ಯಾರಿದ್ದಾರೆ, ಆ ಖಮೇನಿಯ ಬೆಂಬಲಿಗರು ಕೂಡ ಇವತ್ತು ಒಂದು ರೀತಿಯಲ್ಲಿ ಪ್ರತಿಭಟನೆ ರೀತಿಯಲ್ಲಿ ಅಥವಾ ಖಮೇನಿಗೆ ಬೆಂಬಲ ನೀಡುವ ರೀತಿಯಲ್ಲಿ ಅವರು ಕೂಡ ಒಂದು ರೀತಿಯಲ್ಲಿ ರ್ಯಾಲಿ ಅಂತದೆಲ್ಲವನ್ನು ಕೂಡ ನಡೆಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆಯಿಂದ 18,000 ಮಂದಿಯನ್ನ ಅಂದ್ರೆ ಪ್ರತಿಭಟನಾಕಾರರನ್ನ ಇರಾನ್ ಸೇನೆ ಬಂಧಿಸಿದೆ. ಅವರ ತ್ವರಿತಗತಿಯ ವಿಚಾರಣೆ ಆರಂಭ ಆಗಿದೆ. ಅದರಲ್ಲಿ ಒಂದಷ್ಟು ಮಂದಿಯನ್ನ ಗಲ್ಲಿಗೇರಿಸುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಸಾಕಷ್ಟು ಮಂದಿಯನ್ನ ಇರಾನ್ ಇದೀಗ ಗಲ್ಲಿಗೂ ಕೂಡ ಏರಿಸ್ತಾ ಇದೆ. ಇದರ ನಡುವೆ ಅಮೆರಿಕದ ಎಚ್ಚರಿಕೆ ಮುಂದುವರೆದಿದೆ. ಅಮೆರಿಕ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ನಾವು ಸುಮ್ಮನೆ ಕುತ್ಕೊಳ್ಳೋಕೆ ಸಾಧ್ಯ ಇಲ್ಲ ಎನ್ನುವಂತ ಮಾತನ್ನ ಅಮೆರಿಕ ಹೇಳ್ತಾ ಇದೆ. ಹೀಗಾಗಿ ಅಮೆರಿಕ ಏನಾದ್ರೂ ಸೇನೆಯನ್ನು ನುಗ್ಗಿಸುತ್ತಾ ಅಥವಾ ಇಸ್ರೇಲ್ ಮೂಲಕ ದಾಳಿಯನ್ನ ಮಾಡಿಸುತ್ತಾ ಎನ್ನುವಂತಹ ಡೌಟ್ ಇದೀಗ ಬರ್ತಾ ಇದೆ. ಕತಾರ್ನಲ್ಲೂ ಕೂಡ ಅಮೆರಿಕ ಈಗಾಗಲೇ ಸೇನಾ ಜಮಾವಣೆಯನ್ನ ಮಾಡಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಅಮೆರಿಕ ಮುಗಿಬೀಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹೇಳೋದಕ್ಕಾಗುವುದಿಲ್ಲ, ಏನು ಬೇಕಾದ್ರೂ ಆಗಬಹುದು. ಯಾಕಂದ್ರೆ ವೆನೆಜುವೆಲಾಗೆ ನುಗ್ಗಿ ಅಲ್ಲಿನ ಅಧ್ಯಕ್ಷರನ್ನೇ ಕಿಡ್ನಾಪ್ ಮಾಡಿದ್ದನ್ನು ಗಮನಿಸ್ತಾ ಇದ್ರೆ ಇರಾನ್ ವಿಚಾರದಲ್ಲೂ ಕೂಡ ಒಂದು ಗಂಭೀರವಾದಂತಹ ಹೆಜ್ಜೆಯನ್ನು ಇಡುವಂತ ಸಾಧ್ಯತೆ ಇದೆ. ಅಥವಾ ಹೀಗೆ ಅಮೆರಿಕ ಎಚ್ಚರಿಕೆ 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 ಅನ್ಕೊಂಡು ಕಾಲವನ್ನು ಕಳಿಬಹುದು, ಏನು ಬೇಕಾದ್ರೂ ಆಗಬಹುದು. ಇನ್ನೊಂದು ಕಡೆಯಿಂದ ಅಮೆರಿಕಾಗೆ ರಷ್ಯಾ ಇದೀಗ ಎಚ್ಚರಿಕೆಯನ್ನು ಕೊಡ್ತಾ ಇದೆ, ನೀವು ಇರಾನ್ ಆಂತರಿಕ ವಿಚಾರದಲ್ಲಿ ಮೂಗು ತೋರಿಸೋದು ಸರಿಯಲ್ಲ ಎನ್ನುವ ರೀತಿಯಲ್ಲಿ. ಹೀಗಾಗಿ ಇರಾನ್ನ ಈ ಆಂತರಿಕ ಸಂಘರ್ಷ ಏನಿದೆ ಇದು ಜಗತ್ತನ್ನು ಕೂಡ ಒಂದು ರೀತಿಯಲ್ಲಿ ಡಿವೈಡ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಿಂದ ಯುಕ್ರೇನ್ ಇವರಿಗೆ ಪ್ರತಿಭಟನಾಕಾರರಿಗೆ ಬೆಂಬಲವನ್ನು ಕೊಡ್ತಾ ಇದೆ. ಈ ರೀತಿಯಾಗಿ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಸದ್ಯಕ್ಕೆ ಇರಾನ್ ನಲ್ಲಿ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ಇರಾನ್ನ ಒಳಗಡೆ ಮಸೀದಿಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ, ಮಹಿಳೆಯರು ಹಿಜಾಬ್ ಅನ್ನ ಕಿತ್ತೆಸೆದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದು ಈ ಕ್ಷಣಕ್ಕೆ ಇರಾನ್ ನಲ್ಲಿ ಆಗ್ತಿರುವಂತಹ ಬೆಳವಣಿಗೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಅಮೆರಿಕ ಯುದ್ಧವನ್ನ ಸಾರಬಹುದು, ಏರ್ ಸ್ಟ್ರೈಕ್ ಅನ್ನ ಮಾಡಬಹುದು ಎನ್ನುವಂತ ಸ್ಥಿತಿಯಲ್ಲಿದೆ. ಕಾದು ನೋಡೋಣ. ಇದು ಒಂದಾಯ್ತು. ಇದ್ರ ಜೊತೆಗೆ ಇನ್ನೊಂದು ಕಂಟೆಂಟ್ ಅನ್ನು ನಾನು ಆಡ್ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಯಾರಾದ್ರೂ ಈಗಾಗಲೇ ಈ ಕಂಟೆಂಟ್ ಅನ್ನ ನೋಡಿದ್ರೆ ಇದನ್ನ ಜಸ್ಟ್ ಸ್ಕಿಪ್ ಮಾಡಿ. ಅಂದ್ರೆ ಈಗ ಅಮೆರಿಕ ಯಾರಿಗೆ ಸಪೋರ್ಟು, ರಷ್ಯಾದ ಸಪೋರ್ಟ್ ಯಾರಿಗೆ, ಯುಕ್ರೇನ್ ಸಪೋರ್ಟ್ ಯಾರಿಗೆ, ಅದೆಲ್ಲವನ್ನು ಕೂಡ ಗಮನಿಸಿದ್ರಲ್ಲ. ಈ ಸಂದರ್ಭದಲ್ಲಿ ಭಾರತದ ಅಂದ್ರೆ ಯೋಚನೆ ಹೇಗಿರಬೇಕಾಗತ್ತೆ, ಹೇಗಿದೆ, ಭಾರತ ಮತ್ತು ಇರಾನ್ ಬಾಂಧವ್ಯ ಯಾವ ರೀತಿಯಾಗಿದೆ, ಇರಾನ್ನಲ್ಲಿ ಆಗ್ತಿರುವಂತಹ ಆಂತರಿಕ ಸಂಘರ್ಷ ಭಾರತದ ಮೇಲೆ ಹೇಗೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ, ತುಂಬಾ ಡೀಟೇಲ್ ಆಗಿರುವಂತಹ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಡೀಟೇಲ್, ಅದನ್ನು ಒಮ್ಮೆ ಗಮನಿಸಿ. ಒಂದು ಕಡೆ ಭಾರತ ಮತ್ತು ಇರಾನ್ ನಡುವೆ ಹಿಂದೆ ಅಂತಹ ಸಂಬಂಧ ಏನು ಇರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇರಾನ್ ಮತ್ತು ಭಾರತ ನಡುವೆ ಉತ್ತಮ ಬಾಂಧವ್ಯ ಶುರುವಾಗಿತ್ತು. ಇದೇ ಖಮೇನಿ ಆಡಳಿತದ ಸಂದರ್ಭದಲ್ಲಿ. ಎಷ್ಟೋ ಜನರಿಗೆ ಈ ವಿಚಾರವೇ ಗೊತ್ತಿಲ್ಲ. ಅದರಲ್ಲೂ ಕೂಡ ಯಾವಾಗಿಂದ ಈ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿದ್ದು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಭಾರತಕ್ಕೆ ಏನಾಗಿತ್ತು ಅಂದ್ರೆ, ಈ ಅಫ್ಘಾನಿಸ್ತಾನವನ್ನ ತಲುಪಬೇಕು ಅಂತ ಆದ್ರೆ ಅಥವಾ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನು ತಲುಪಬೇಕು ಅಂತ ಆದ್ರೆ ಯಾವುದೇ ಸಮುದ್ರ ಮಾರ್ಗಗಳು ಕೂಡ ಇಲ್ಲ, ನೇರವಾಗಿ ಭೂ ಮಾರ್ಗವೂ ಕೂಡ ಇಲ್ಲ. ಈಗ ರಷ್ಯಾವನ್ನ ತಲುಪಬೇಕು ಅಂದ್ರೂ ಕೂಡ ಸುತ್ತಿ ಹೋಗಿ ರಷ್ಯಾವನ್ನ, ಅಂದ್ರೆ ಸಮುದ್ರ ಮಾರ್ಗದಲ್ಲಿ ಸುತ್ತಿ ಹೋಗಿ ರಷ್ಯಾವನ್ನ ತಲುಪಬೇಕಾದಂತ ಪರಿಸ್ಥಿತಿ ಅದೆಲ್ಲವೂ ಕೂಡ ಭಾರತಕ್ಕಿತ್ತು. ಹೀಗಾಗಿ ಭಾರತ ಯೋಚನೆ ಮಾಡ್ತಾ ಇರುತ್ತೆ, ಈ ಪಾಕಿಸ್ತಾನದ ಹೊರತಾಗಿ ನಾವು ಅಫ್ಘಾನಿಸ್ತಾನವನ್ನ, ಹಾಗೆ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನ, ರಷ್ಯಾವನ್ನ ಆರಾಮಾಗಿ ತಲುಪಬೇಕು, ಯುರೋಪಿಯನ್ ರಾಷ್ಟ್ರಗಳನ್ನ ಆರಾಮಾಗಿ ತಲುಪಬೇಕು, ಅದಕ್ಕೇನಾದ್ರೂ ಬೇಕಲ್ಲ ಅಂತ ಹೇಳಿ ಆಗ ಭಾರತದ ಕಣ್ಣಿಗೆ ಬಿದ್ದಿದೆ ಇರಾನ್ ನಲ್ಲಿ ಇರುವಂತ ಈ ಚಬಹಾರ್ ಪೋರ್ಟ್.
ಹೀಗಾಗಿ ಚಬಹಾರ್ ಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ 2003ರ ಸಂದರ್ಭದಲ್ಲಿ ವಾಜಪೇಯಿ ಕಾಲದಲ್ಲಿ ಮಾತುಕತೆ ಶುರುವಾಗುತ್ತೆ. ಇರಾನ್ ಕೂಡ ಆಗ ಹೇಳುತ್ತೆ, ಆಯ್ತು ನೀವು ಈ ಪೋರ್ಟ್ ಅನ್ನು ಅಭಿವೃದ್ಧಿ ಪಡಿಸಿ ನೀವು ಆ ಮೂಲಕ ನಿಮ್ಮ ವ್ಯಾಪಾರವನ್ನ ಮಾಡಿಕೊಳ್ಳಿ ಅಂತ ಹೇಳಿ. ಆದ್ರೆ ಆಗ ಇರಾನ್ ಮೇಲೆ ಅಮೆರಿಕ ಆರ್ಥಿಕ ನಿರ್ಬಂಧವನ್ನ ಹೇರಿದ ಕಾರಣಕ್ಕಾಗಿ ಆಗ ಕೇವಲ ಅದು ಮಾತುಕತೆ ರೂಪದಲ್ಲಿ ಇತ್ತು ಹೊರತಾಗಿ ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ. ಮನಮೋಹನ್ ಸಿಂಗ್ ಆಡಳಿತದ ಅಂತ್ಯದ ಕಾಲದಲ್ಲಿ ಮತ್ತೊಮ್ಮೆ ಆ ಮಾತುಕತೆ ಎಲ್ಲವೂ ಕೂಡ ಶುರುವಾಯಿತು, ಅದಕ್ಕೆ ವೇಗವನ್ನ ಪಡೆದುಕೊಳ್ತು. ಅದಾದ ಬಳಿಕ ನರೇಂದ್ರ ಮೋದಿ ಆಡಳಿತ ಬಂತು. ಆಗ ನರೇಂದ್ರ ಮೋದಿ ಕಾಲದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಮಾತುಕತೆ ಶುರುವಾಯಿತು. 2016ರಲ್ಲಿ ನರೇಂದ್ರ ಮೋದಿ ಸ್ವತಃ ಇರಾನ್ಗೆ ಭೇಟಿಯನ್ನ ಕೂಡ ಕೊಟ್ಟರು. ಅಂತಿಮವಾಗಿ ಅಲ್ಲಿ ಈ ಚಬಹಾರ್ ಪೋರ್ಟ್ಗೆ ಸಂಬಂಧಪಟ್ಟ ಒಂದಷ್ಟು ಒಪ್ಪಂದಗಳೆಲ್ಲವೂ ಕೂಡ ಆಯ್ತು. ಅಂತಿಮವಾಗಿ 2024 ಮೇ 15-18ರ ಸಂದರ್ಭದಲ್ಲಿ ಒಂದು ಅಂತಿಮ ಒಪ್ಪಂದ ಆಯ್ತು. ಅದೇನು ಅಂದ್ರೆ ಚಬಹಾರ್ ಬಂದರನ್ನ 10 ವರ್ಷಗಳ ಕಾಲ ಒಪ್ಪಂದ ಮಾಡಿಕೊಂಡು ಭಾರತಕ್ಕೆ ಇದೀಗ ಇರಾನ್ ಬಿಟ್ಟುಕೊಟ್ಟಿದೆ. ಭಾರತ ಏನ್ ಮಾಡ್ತಾ ಇದೆ ಅಂದ್ರೆ ಈ ಚಬಹಾರ್ ಬಂದರಿನ ಮೇಲೆ ಬೇಕಾದಷ್ಟು ಹಣವನ್ನ ಇದೀಗ ಹೂಡಿಕೆಯನ್ನ ಮಾಡಿದೆ. ಹಣ ಹೂಡಿಕೆ ಒಂದ್ ಕಡೆಯಿಂದ ಓಕೆ, ಆದ್ರೆ ಅದರಿಂದ ಪ್ರಯೋಜನ ಏನೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ನೀವೀಗ ಮ್ಯಾಪ್ ಅನ್ನ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಒಂದೇನಪ್ಪಾ ಅಂದ್ರೆ ಪಾಕಿಸ್ತಾನ ಭಾರತಕ್ಕೆ ಶತ್ರು ರಾಷ್ಟ್ರ. ಭಾರತ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಟಕ್ಕರನ್ನ ಕೊಡ್ಲೇಬೇಕು. ಈಗ ಪಾಕಿಸ್ತಾನದ ಬುಡದಲ್ಲೇ ಭಾರತ ಒಂದು ಪೋರ್ಟ್ ಅನ್ನ ಇಟ್ಕೊಂಡಿದೆ ನೋಡಿ. ಪಾಕಿಸ್ತಾನ ಬಾರ್ಡರ್ ಎಂಡ್ ಕಾಣಿಸ್ತಿದೆ ನಿಮಗೆ. ಪಾಕಿಸ್ತಾನದ ಬುಡದಲ್ಲೇ ಭಾರತದ ಒಂದು ಪೋರ್ಟ್ ಇದೆ, ಬಂದರು ಇದೆ. ಈಗ ಭಾರತ ಅಭಿವೃದ್ಧಿಪಡಿಸಿರುವಂತ ಬಂದರು. ಭಾರತದ ಆಚೆಗಿನ ಇನ್ನೊಂದು ದೇಶದಲ್ಲಿನ ಬಂದರು ಸಾಮಾನ್ಯ ವಿಚಾರ ಅಲ್ಲ. ನೀವು ಬರೀ ಅದನ್ನ ಇಷ್ಟಕ್ಕೆ ಯೋಚನೆ ಮಾಡಬೇಡಿ, ವಿಶಾಲವಾಗಿ ಯೋಚನೆಯನ್ನ ಮಾಡಿ. ಭಾರತದ ಹೊರತಾಗಿ ಬೇರೊಂದು ರಾಷ್ಟ್ರದಲ್ಲಿ ಭಾರತ ಪೋರ್ಟ್ ಅನ್ನ ಇಟ್ಕೊಂಡಿದೆ ಅಂದ್ರೆ ಅದು ಬಹಳ ಮುಖ್ಯವಾದಂತ ವಿಚಾರ. ಓಕೆನಾ? ಪಾಕಿಸ್ತಾನದ ಬುಡದಲ್ಲಿ ಇಂಥದ್ದೊಂದು ಪೋರ್ಟ್ ಇದೆ. ಹಾಗೆ ಇಲ್ಲಿ ಗ್ವಾದಾರ್ ಅಂತ ಹೇಳಿ ಗಮನಿಸ್ತಾ ಇದ್ದೀರಲ್ಲ, ಇದ್ಯಾವುದು ಅಂದ್ರೆ ಪಾಕಿಸ್ತಾನದಲ್ಲಿ ಚೀನಾ ಅಭಿವೃದ್ಧಿಪಡಿಸಿರುವಂತ ಬಂದರು. ಪಾಕಿಸ್ತಾನದಲ್ಲಿ ಚೀನಾದ ಒಂದು ಬಂದರು ಇದೆ. ಚೀನಾ ಏನ್ ಮಾಡ್ತಿದೆ ಅಂದ್ರೆ ಈ ಮೂಲಕ ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಆ ಮೂಲಕ ಅದೊಂದು ರೂಟ್ ಮ್ಯಾಪ್ ಅನ್ನ ಚೀನಾ ಮಾಡ್ಕೊಂಡಿದೆ. ಈಗ ಒಂದು ಕಡೆಯಿಂದ ಪಾಕಿಸ್ತಾನಕ್ಕೆ ಟಕ್ಕರ್, ಮತ್ತೊಂದು ಕಡೆಯಿಂದ ಚೀನಾ ಅಭಿವೃದ್ಧಿ ಪಡಿಸಿರುವಂತ ಬಂದರ ಏನಿದೆ ಅದಕ್ಕೂ ತೀರಾ ಸಮೀಪ. ಈ ಮೂಲಕ ಚೀನಾಗೂ ಕೂಡ ಭಾರತ ಈ ಪೋರ್ಟ್ನ ಮೂಲಕ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಹಿಂದೆ ಏನಾಗ್ತಿತ್ತು ಅಂದ್ರೆ ಎಲ್ಲ ರಾಷ್ಟ್ರಗಳನ್ನ ತಲುಪೋದಿಕ್ಕೆ, ಅಫ್ಘಾನಿಸ್ತಾನ, ಮಧ್ಯ ಏಷ್ಯಾ ರಾಷ್ಟ್ರಗಳನ್ನ, ರಷ್ಯಾ ಎಲ್ಲವನ್ನೂ ಕೂಡ ತಲುಪೋದಿಕ್ಕೆ ಪಾಕಿಸ್ತಾನದ ಭೂಮಾರ್ಗದ ಮೂಲಕವೇ ಭಾರತ ಹೋಗಬೇಕಾದಂತ ಅನಿವಾರ್ಯ ಇತ್ತು. ಮುಂಚೆನೋ ಸಂಬಂಧ ತಕ್ಕ ಮಟ್ಟಿಗೆ ಸರಿ ಇತ್ತು, ಅದು ಹಂಗೆ ಹಿಂಗೆ ಹಿಂಗೆಂಗೋ ಆಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಎಲ್ಲವೂ ಕೂಡ ಆದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ಸಂಬಂಧ ಎಷ್ಟರ ಮಟ್ಟಿಗೆ ಹಳಸಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈಗ ಭಾರತ ಪಾಕಿಸ್ತಾನದ ಭೂಮಾರ್ಗದ ಮೂಲಕ ಹೋಗುವ ಹಾಗಿಲ್ಲ. ಪಾಕಿಸ್ತಾನ ಎಲ್ಲ ರೀತಿಯಲ್ಲೂ ಕೂಡ ರೆಸ್ಟ್ರಿಕ್ಷನ್ ಅನ್ನ ಮಾಡ್ತಾ ಇದೆ. ಹೀಗಾದಾಗ ಭಾರತಕ್ಕೆ ಏನಾಗುತ್ತೆ ಅಂದ್ರೆ ಇರೋದು ವಾಯುಮಾರ್ಗ ಮಾತ್ರ. ಭೂಮಾರ್ಗದ ಮೂಲಕ ಅಫ್ಘಾನಿಸ್ತಾನವನ್ನು ತಲುಪೋದಕ್ಕೆ ಸಾಧ್ಯವೇ ಇಲ್ಲ. ಮಧ್ಯ ಏಷ್ಯಾ ರಾಷ್ಟ್ರಗಳನ್ನು ಕೂಡ ಜಲಮಾರ್ಗ ಅಥವಾ ಭೂಮಾರ್ಗದ ಮೂಲಕ ತಲುಪೋದಕ್ಕೆ ಸಾಧ್ಯವೇ ಇಲ್ಲ. ಆಗ ಭಾರತ ನೆರವಿಗೆ ಬಂದಿದೆ ಈ ಚಬಹಾರ್ ಪೋರ್ಟ್. ಈ ಚಬಹಾರ್ ಪೋರ್ಟ್ ಈಗ ಭಾರತಕ್ಕೆ ಬಹಳನೇ ಮುಖ್ಯ. ಇನ್ನೊಂದು ಮ್ಯಾಪ್ ಅಲ್ಲಿ ನಿಮಗೆ ನೀಟಾಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗೋಕೆ ಶುರುವಾಗುತ್ತೆ ನೋಡಿ. ಈಗ ನೀಟಾಗಿ ಗಮನಿಸಿ. ಈಗ ಇದು ಭಾರತ, ನೀವು ಗಮನಿಸ್ತಾ ಇದ್ದೀರಿ ಭಾರತ. ಇಲ್ಲಿ ನಿಮಗೆ ರಷ್ಯಾ ಕಾಣಿಸ್ತಾ ಇದೆ, ರಷ್ಯಾದ ಮ್ಯಾಪ್ ಅನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿಗೆ ಬಂದ್ರೆ ನಿಮಗೆ ಮಧ್ಯ ಏಷ್ಯಾ ರಾಷ್ಟ್ರಗಳು ಕಾಣಿಸ್ತಾ ಇದಾವೆ. ಕಜಕಿಸ್ತಾನ್ ಇದೆ, ಉಜ್ಬೇಕಿಸ್ತಾನ್ ಇದೆ, ತಜಿಕಿಸ್ತಾನ್ ಇದೆ, ಇವೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಬಂದ್ರೆ ನಿಮಗೆ ಅಫ್ಘಾನಿಸ್ತಾನ ಕಾಣಿಸ್ತಾ ಇದೆ. ನಿಮಗೆ ಇಲ್ಲಿ ಇರೋದು ಪಾಕಿಸ್ತಾನ, ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಪಾಕಿಸ್ತಾನ ನೋಡ್ತಾ ಇದ್ದೀರಿ, ಇದು ಅಫ್ಘಾನಿಸ್ತಾನ, ನಿಮಗೆ ಇದು ಪಾಕಿಸ್ತಾನ, ಇದು ಇರಾನ್ನ ಚಬಹಾರ್ ಬಂದರು. ಈಗ ಭಾರತಕ್ಕೆ ಏನು ಪ್ರಯೋಜನ ಅನ್ನೋದನ್ನ ಮ್ಯಾಪ್ ನ ಮೂಲಕ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಭಾರತ 2 ಪೋರ್ಟ್ ನ ಮೂಲಕ, ಒಂದು ಮುಂಬೈ ಇದೆ, ಮತ್ತೊಂದು ಕಾಂಡ್ಲಾ ಇದೆ. ಈ ಕಾಂಡ್ಲಾದಿಂದ ಚಬಹಾರ್ಗೆ ಕೇವಲ 1100-1200 ಕಿಲೋಮೀಟರ್ ಅಂತರ ಅಷ್ಟೇ, ಬಹಳ ದೂರ ಏನಿಲ್ಲ. ಮುಂಬೈನಿಂದಲೂ ಕೂಡ ಚಬಹಾರ್ಗೆ ಬಹಳ ಡಿಸ್ಟೆನ್ಸ್ ಏನು ಆಗೋದಿಲ್ಲ. ಈಗ ಸರಕುಗಳನ್ನ ಹೊತ್ತಂತ ಹಡಗುಗಳೆಲ್ಲವೂ ಕೂಡ ಮುಂಬೈ ಹಾಗೆ ಕಾಂಡ್ಲಾ ಪೋರ್ಟ್ ನ ಮೂಲಕ ನೇರವಾಗಿ ಚಾಬಹಾರ್ಗೆ ಎಂಟ್ರಿ ಕೊಡ್ತಾವೆ. ಚಾಬಹಾರ್ ಎಲ್ಲಿದೆ? ಇರಾನ್ ನಲ್ಲಿದೆ. ಇರಾನ್ ಜೊತೆಗೂ ಕೂಡ ವ್ಯಾಪಾರ ಅಂತದೆಲ್ಲವೂ ಕೂಡ ಆಗತ್ತಾ. ಇರಾನ್ಗೆ ಭಾರತ ಬಾಸ್ಮತಿ ರೈಸ್ ಕಳಿಸ್ಕೊಡುತ್ತೆ, ಹಾಗೆ ಮಸಾಲಾ ಪದಾರ್ಥಗಳನ್ನ ಕಳಿಸ್ಕೊಡುತ್ತೆ, ಇಂಥದ್ದೆಲ್ಲವನ್ನು ಕೂಡ ಇರಾನ್ಗೆ ಕಳಿಸ್ಕೊಡುತ್ತೆ. ಇರಾನ್ ಮೂಲಕ ಭಾರತ ತೈಲ ಖರೀದಿಯನ್ನು ಕೂಡ ಮಾಡುತ್ತೆ. ಆದ್ರೆ ಅಮೆರಿಕ ನಿರ್ಬಂಧವನ್ನು ಹೇರಿದ ಕಾರಣಕ್ಕಾಗಿ ಭಾರತ ತೈಲ ಖರೀದಿ ಕಡಿಮೆ ಮಾಡೋದು ತೀರಾ ಕಡಿಮೆ ಮಾಡಿದೆ. ಇರಾನ್ ಜೊತೆಗೆ ಸದ್ಯ ಚೀನಾ ಮಾತ್ರ ತೈಲ ಖರೀದಿಯನ್ನ ಮಾಡ್ತಾ ಇರೋದು. ಓಕೆನಾ? ಚಬಹಾರ್ ಪೋರ್ಟ್ಗೆ ಬಂದು ಮೆಟೀರಿಯಲ್ ಎಲ್ಲವನ್ನು ಕೂಡ ಇಳಿಸ್ತಾರೆ ಅಂತ ಇಟ್ಕೊಳ್ಳಿ. ಇಲ್ಲಿಗೆ ಚಬಹಾರ್ ಪೋರ್ಟ್ಗೆ ಬರ್ತಾರೆ. ಇಲ್ಲಿ ಬಂದ ಬಳಿಕ ಭಾರತಕ್ಕೆ ಇಲ್ಲಿ ರೈಲ್ವೆ ಮಾರ್ಗ ಇದೆ, ಹಾಗೆ ರಸ್ತೆ ಮಾರ್ಗದ ಮೂಲಕವೂ ಕೂಡ ರೈಲು ಹಾಗೆ ಟ್ರಕ್ಗಳ ಮೂಲಕ ಸೀದಾ ಅಫ್ಘಾನಿಸ್ತಾನಕ್ಕೆ ಎಂಟ್ರಿ ಕೊಡುತ್ತೆ. ಅಫ್ಘಾನಿಸ್ತಾನದಲ್ಲಿ ಭಾರತ ಒಂದು ಹೈವೇಯನ್ನು ಕೂಡ ನಿರ್ಮಾಣ ಮಾಡಿದೆ. ಈ ಅಫ್ಘಾನಿಸ್ತಾನದ ಮೂಲಕ ಅಫ್ಘಾನಿಸ್ತಾನ ಜೊತೆಗೆ ವ್ಯಾಪಾರ ವಹಿವಾಟು ಅಂತದೆಲ್ಲವೂ ಕೂಡ ಆಯ್ತಾ. ಮೊದಲು ಸಂಬಂಧ ಸರಿ ಇರಲಿಲ್ಲ, ಈಗ ಸಂಬಂಧ ಬಹಳ ಚೆನ್ನಾಗಿದೆ. ಅಫ್ಘಾನಿಸ್ತಾನ ಜೊತೆಗೆ ಒಳ್ಳೆ ವ್ಯಾಪಾರ ಆಯ್ತು. ಅದಾದ ಬಳಿಕ ಅದೇ ಅಫ್ಘಾನಿಸ್ತಾನದ ರೂಟ್ ನ ಮೂಲಕವೇ ಇಲ್ಲಿ ತುರ್ಕೇಮಿಸ್ತಾನ ಇದೆ,
ತಜಿಕಿಸ್ತಾನ್ ಇದೆ, ನಿಮಗೆ ಉಜ್ಬೇಕಿಸ್ತಾನ್ ಇದೆ, ಕಜಕಿಸ್ತಾನ್ ಇದೆ. ಎಲ್ಲ ಮಧ್ಯ ಏಷ್ಯಾ ರಾಷ್ಟ್ರಗಳ ಜೊತೆಗೂ ಕೂಡ ಭಾರತ ಆರಾಮಾಗಿ ವ್ಯಾಪಾರವನ್ನ ಮಾಡ್ಕೊಳ್ಳುತ್ತೆ. ಹಾಗೆ ಈ ಕಜಕಿಸ್ತಾನಕ್ಕೆ ಬಂದು ಸೀದಾ ಭಾರತ ಏನ್ ಮಾಡುತ್ತೆ, ಸೀದಾ ರಷ್ಯಾಗೂ ಕೂಡ ಭಾರತ ಇಲ್ಲಿ ಆರಾಮಾಗಿ ಎಂಟ್ರಿ ಕೊಟ್ಟು ಬಿಡುತ್ತೆ. ರಷ್ಯಾಗೆ ಮುಂಚೆ ಏನು ಆ ಕಡೆಯಿಂದ ಸಮುದ್ರ ಮಾರ್ಗದ ಮೂಲಕ ಹೋಗಬೇಕಿತ್ತು, ಸುಯೇಜ್ ಕಾಲುವೆ ಅಂತ ಹೇಳಿ ಕರಿತೀವಿ, ಇಲ್ಲ ಈ ಕಡೆಯಿಂದ ಸುತ್ತಿ ಬಳಸಿ ರಷ್ಯಾಗೆ ಹೋಗಬೇಕಾಗಿತ್ತಲ್ಲ. ಈಗಲೂ ಕೂಡ ಆ ಮಾರ್ಗದ ಮೇಲೆ ಭಾರತ ಡಿಪೆಂಡ್ ಆಗಿದೆ. ಆದ್ರೆ ಈ ಚಾಬಹಾರ್ ಬಂದರು ಆ ಮಾರ್ಗದ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡುತ್ತೆ. ಆರಾಮಾಗಿ ಭಾರತ ರಷ್ಯಾವನ್ನ ತಲುಪುತ್ತೆ ಈ ಚಾಬಹಾರ್ ಪೋರ್ಟ್ನ ಮೂಲಕವೇ. ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಯ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ನನಗೂ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ ಇಂತಹ ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಅರ್ಥ ಆಗಿಲ್ಲ ಅಂದ್ರೆ ಅದನ್ನು ತಿಳಿಸಿ, ಮುಂದೆ ನನಗೆ ತಿದ್ಕೊಳ್ಳೋದಕ್ಕೂ ಕೂಡ ಅರ್ಥ ಆಗುತ್ತೆ. ಅಂದ್ರೆ ಕ್ಲಿಯರ್ ಏನು, ಈ ಚಾಬಹಾರ್ ಬಂದರಿನ ಮೂಲಕ ಭಾರತ ಪಾಕಿಸ್ತಾನದ ಮೇಲೆ ಡಿಪೆಂಡ್ ಆಗದೆ ಅಫ್ಘಾನಿಸ್ತಾನವನ್ನು ತಲುಪುತ್ತೆ, ಎಲ್ಲ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನು ತಲುಪುತ್ತೆ, ಯುರೋಪಿಯನ್ ರಾಷ್ಟ್ರಗಳನ್ನು ತಲುಪುತ್ತೆ, ರಷ್ಯಾವನ್ನು ಕೂಡ ಆರಾಮಾಗಿ ತಲುಪುತ್ತೆ. ವ್ಯಾಪಾರ ವಹಿವಾಟು ಭಾರತಕ್ಕೆ ಸುಗಮವಾಗಿ ನಡೀತಾ ಹೋಗುತ್ತೆ. ಈ ಕಾರಣಕ್ಕಾಗಿ ಅಮೆರಿಕ ಇತ್ತೀಚೆಗೆ ಏನ್ ಮಾಡಿತ್ತು, ಚಾಬಹಾರ್ ಬಂದರಿನ ಮೇಲೆ ನಿರ್ಬಂಧವನ್ನು ಕೂಡ ಹೇರಿತ್ತು. ಅದಾದ ಬಳಿಕ ಅಮೆರಿಕ ಜೊತೆಗೆ ಮಾತುಕತೆ ಆಗಿ ಈಗ 6 ತಿಂಗಳಿಗೆ ವಿನಾಯಿತಿಯನ್ನು ಕೊಟ್ಟಿದೆ, ನಿರ್ಬಂಧವನ್ನ ತೆರವು ಮಾಡಿದೆ. ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಬಿಡಿ. ಈಗ ಇರಾನ್ನ ಈ ಸಂಘರ್ಷದಿಂದ ಭಾರತಕ್ಕೆ ಏನ್ ಎಫೆಕ್ಟ್ ಆಗುತ್ತೆ ಚಾಬಹಾರ್ನ ಮೇಲೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಈಗ ಓಕೆ, ವಿಪರೀತ ಇರಾನ್ನಲ್ಲಿ ದಂಗೆ ಶುರುವಾಗಿ ಏನೇನೋ ಆಯ್ತು ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲೂ ಕೂಡ ಚಾಬಹಾರ್ ಬಂದರಿನ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಕುಂಠಿತ ಆಗುವಂತ ಸಾಧ್ಯತೆ ಇದೆ. ಇದು ಒಂದು ಕಾರಣ ಬಿಟ್ಟಾಕಿ. ಆದ್ರೆ ನಮ್ಮಲ್ಲಿ ತುಂಬಾ ಜನ ನಾವು ಹೇಗೆ ಸಂಭ್ರಮಿಸ್ತಾ ಇದ್ದೀವಿ ಅಂದ್ರೆ, ಖಮೇನಿ ಆಡಳಿತ ಹೋಗಬೇಕು, ಹಿಂದೆ ಇದ್ದಂತ ಪಹಲವಿ ರಾಜವಂಶಸ್ಥರು, ಈಗ ರಜಾ ಪಹಲವಿ ಅಂತ ಏನಿದ್ದಾನೆ ಯುವರಾಜ, ಆತ ಆಡಳಿತಕ್ಕೆ ಬರಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಆತ ಆಡಳಿತಕ್ಕೆ ಬಂದ ಅಂತಾನೆ ಇಟ್ಕೊಳ್ಳಿ. ಇರಾನ್ನಲ್ಲಿ ಆತ ಅಮೆರಿಕದ ಕೈಗೊಂಬೆ, ಅಮೆರಿಕ ಹೇಗೆ ಆಡಿಸುತ್ತೆ ಆ ರೀತಿಯಾಗಿ ಆತ ಕುಣಿಯುವಂತ ವ್ಯಕ್ತಿ. ಈಗ ಅಮೆರಿಕಾಗೆ ಭಾರತದ ಮೇಲೆ ನಾನಾ ಕಾರಣಗಳಿಗಾಗಿ ಸಿಟ್ಟಿದೆ. ಪ್ರಮುಖವಾಗಿ ರಷ್ಯಾದಿಂದ ನಾವು ತೈಲವನ್ನ ಖರೀದಿ ಮಾಡ್ತಿದ್ದೇವೆ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟ್ಟಿದೆ. ಆಗೇನಾದ್ರೂ ಅಮೆರಿಕ ಈ ಪಹಲವಿ ಮೇಲೆ ಒತ್ತಡವನ್ನ ಹೇರ್ತು ಅಂತ ಇಟ್ಕೊಳ್ಳಿ, ಇಲ್ಲ ನೀವು ಆ ಚಾಬಹಾರ್ ಬಂದರನ್ನ ಭಾರತಕ್ಕೆ ನಿರ್ವಹಣೆ ಕೊಡ್ಲೇಬಾರ್ದು, ಅದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲೇಬೇಕು ಭಾರತ ವಿಚಾರದಲ್ಲಿ ಅಂತ ಹೇಳಿದ್ರೆ, ಅದಕ್ಕೆ ರೆಜಾ ಪಹಲವಿ ಒಪ್ಪಿಗೆ ಸೂಚಿಸುವಂತ ಸಾಧ್ಯತೆಯೂ ಕೂಡ ಇದೆ. ಇನ್ನೊಂದು ಆತಂಕ ಏನಪ್ಪಾ ಅಂದ್ರೆ, ಪಹಲವಿ ಪಾಕಿಸ್ತಾನ ಜೊತೆಗೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಾನೆ. ಹಿಂದೆ ಭಾರತ ಪಾಕಿಸ್ತಾನ ಜೊತೆಗೆ ಯಾವಾಗ ಯುದ್ಧವನ್ನ ಸಾರಿದ್ಯೋ ಹಿಂದೆ, ಇಂದಿರಾ ಗಾಂಧಿ ಕಾಲದಲ್ಲಿ, ಬೇರೆ ಬೇರೆ ಸಮಯದಲ್ಲಿ, ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ಇರಾನ್ ಇದೆಯಲ್ಲ, ಪಹಲವಿ ರಾಜವಂಶಸ್ಥರಿದ್ದಾರಲ್ಲ, ಅವರು ಪಾಕಿಸ್ತಾನದ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಪಾಕಿಸ್ತಾನ ನಮ್ಮದು, ದೇಶ ಬೇರೆ ಬೇರೆ, ನಮ್ಮ ಆತ್ಮ ಒಂದೇ ಎನ್ನುವ ರೀತಿಯಲ್ಲೂ ಕೂಡ ಹೇಳಿಕೆ ಬಂದಿತ್ತು ಪಹಲವಿ ರಾಜವಂಶಸ್ಥರಿಂದ. ಈಗ ಅದೇ ಪಹಲವಿ ರಾಜವಂಶಸ್ಥರ ಕುಡಿಯಾಗಿರುವಂತ ರೆಜಾ ಪಹಲವಿ ಅಧಿಕಾರಕ್ಕೆ ಬಂದ ಅಂತ ಆದ್ರೆ, ಆತ ಪಾಕಿಸ್ತಾನ ಜೊತೆಗೂ ಕೂಡ ಒಳ್ಳೆ ಸಂಬಂಧವನ್ನ ಇಟ್ಕೊಳ್ಳುವಂತ ಸಾಧ್ಯತೆ ಇದೆ. ಪಾಕಿಸ್ತಾನ ಇರಾನ್ ಮೇಲೆ ಒತ್ತಡವನ್ನ ಹೇರಬಹುದು, ಅಫ್ಘಾನಿಸ್ತಾನದ ಹಾಗೆ ಭಾರತ ನಡುವಿನ ಸಂಪರ್ಕವನ್ನ ಕಟ್ ಮಾಡಿ ಅಂತ ಹೇಳಿ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನವನ್ನು ಕಂಡ್ರೂ ಆಗೋದಿಲ್ಲ, ಭಾರತವನ್ನು ಕಂಡ್ರೂ ಕೂಡ ಆಗೋದಿಲ್ಲ. ಆಗ ಪಾಕಿಸ್ತಾನದ ತಾಳಕ್ಕೆ ತಕ್ಕ ಹಾಗೆ ಕುಣಿದು ಚಾಬಹಾರನ್ನ ಕಟ್ ಮಾಡಲೂಬಹುದು. ಈ ಪರಿಣಾಮಗಳು, ಈ ಅಪಾಯಗಳೆಲ್ಲವೂ ಕೂಡ ಇದೆ. ಅಂದ್ರೆ ಇರಾನ್ನ ಸದ್ಯದ ಪರಿಸ್ಥಿತಿಯನ್ನ ನಾವು ಗಮನಿಸೋಕು ಮುನ್ನ ಎಲ್ಲ ವಿಚಾರವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.